ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶಿಲ್ಪರಾಜ್ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಟ್ರೈ ಮಾಡ್ತಾ ಇದ್ದೀನಿ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡೋಣ ಅಂತಂದೇಳಿ, ಹಂಗಾಗಿ ಕಂಟಿನ್ಯೂಸ್ ಆಗಿ ಇವತ್ತು ಸೆಕೆಂಡ್ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಬಂದು ಟ್ಯೂಸ್ಡೇ ಮಾರ್ನಿಂಗ್ ಒಂದು 8 o'clock ಹಂಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಏನೇ ಬೇಗ ಎದ್ದಾಳಬೇಕು ಅಂದ್ರೂ ಸ್ವಲ್ಪ ಆಗ್ತಾ ಇಲ್ಲ. ಆಲ್ರೆಡಿ ನೈಟ್ ಎಲ್ಲ ಬೇಬಿ ಮೂಮೆಂಟ್ಸಿಂದ ನಿದ್ದೆನೂ ಸರಿಯಾಗಿ ಆಗ್ತಾ ಇಲ್ಲ. ಇನ್ನು ಕಾಲು ಸ್ವೆಲ್ಲಿಂಗ್ ಎಲ್ಲ ಬರ್ತಾ ಇದೆ ಇತ್ತೀಚೆಗೆ. ಸೊ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತಂದೇಳಿ ಇವತ್ತು ತರಕಾರಿ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ವಾಟ್ ಐ ಈಟ್ ಇನ್ ಎ ಡೇ ಇನ್ ಪ್ರೆಗ್ನೆನ್ಸಿ ಅಂತಂದೇಳಿ. ಇವತ್ತು ಪೂರ್ತಿ ದಿನ ನಾನು ಏನೆಲ್ಲ ತಿಂತೀನಿ, ಏನೆಲ್ಲ ಕುಕ್ ಮಾಡ್ತೀನಿ ಅಂತಂದೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ರೆಸಿಪಿ ಥರ ಅಲ್ಲದೆ ಇರ್ಬೋದು, ಬಟ್ ವಾಟ್ ಐ ಈಟ್ ಇನ್ ಎ ಡೇ, ಏನೇನು ಊಟ ಮಾಡ್ತೀನಿ ಅನ್ನೋದು ನಿಮಗೆ ತೋರಿಸ್ತೀನಿ. ಪ್ರೆಗ್ನೆನ್ಸಿಲಿ ಡೈಲಿ ಇದೇ ಥರ ಇರುತ್ತೆ ಅಂತಲ್ಲ, ಆಲ್ಮೋಸ್ಟ್ ಇದೇ ಥರ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತಂದೇಳ್ಬಿಟ್ಟು. ಇನ್ನು ಆಲ್ರೆಡಿ 8 o'clock ಆಗಿದೆ. ಇವತ್ತು ನಮ್ಮ ಅತ್ತೆಯರಿಗೂ ಬ್ರೇಕ್ಫಾಸ್ಟ್ ಮಾಡಬೇಕು. ಸ್ವಲ್ಪ 8:30ಗೆಲ್ಲ ನಮ್ಮ ಮನೆಯವ್ರು ಹೊರಟುಬಿಡ್ತಾರೆ. ಅಷ್ಟರೊಳಗಡೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿಬಿಡೋಣ. ಇನ್ನು ಇದಕ್ಕೋಸ್ಕರ ಅಂತಲೇ ಹೇಳಿ ಹೆಲ್ಪ್ ಆಗಲಿ ಅಂತಂದು ನೈಟೇನೆ ಎಲ್ಲ ವೆಜಿಟೇಬಲ್ಸ್ನ ಚಾಪ್ ಮಾಡಿ ಇಟ್ಟಿದ್ದೆ. ಯಾಕಂದರೆ ಬೆಳಗ್ಗೆ ಎದ್ದು ಚಾಪ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಮೂಡ್ ಆಫ್ ಥರ ಇರುತ್ತೆ. ಇನ್ನು ಅಷ್ಟರಲ್ಲಿ ಬಂದು ತರಕಾರಿ ಎಲ್ಲನೂ ಕಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಅಂತಂದೇಳಿ ಈ ಆರ್ಗನೈಸರ್ ಅಂತೂ ನನಗೆ ತುಂಬಾ ಹೆಲ್ಪ್ ಆಗಿದೆ. ಈಗಂತಲೇ ಎಲ್ಲ ನಾನು ವರ್ಕಿಂಗ್ ಹೋಗ್ಬೇಕಾದ್ರೂ ಅಷ್ಟೇ, ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ನೈಟೆಲ್ಲ ಚಾಪ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಬೇಗನೆ ಕುಕ್ ಮಾಡ್ಕೊಬಿಡ್ಬೋದು. ಇನ್ನು ಸ್ವಲ್ಪ ರವೆನೂ ಫ್ರೈ ಮಾಡಬೇಕು, ಅದೇ ಹುರ್ಕೊಂಡಿಲ್ಲ. ಈಗ ಮೊದಲು ಫಸ್ಟು ಒಗ್ಗರಣೆಗೆ ಇಟ್ಕೊಂಡು ರವೆನ ಸೈಡಲ್ಲಿ ಹುರ್ಕೋತೀನಿ. ಬನ್ನಿ, ಬೇಗ ಬೇಗ ಟೈಮ್ ಆಗಿಬಿಡುತ್ತೆ. 8:30 ಒಳಗಡೆ ಬ್ರೇಕ್ಫಾಸ್ಟ್ ಹಾಕ್ಬಿಡ್ಬೇಕು. ಇನ್ನು ಉಪ್ಮಾನ ಪ್ರಿಪೇರ್ ಮಾಡ್ತೀನಿ. ಯಾವ ಥರ ಮಾಡ್ತೀನಿ ಅಂತೇಳಿ ನಿಮಗೂ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ವಿಡಿಯೋ ನೋಡಿ. ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಗೈಸ್, ಓಕೆನಾ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು ಇನ್ನು ಪಾತ್ರೆ ಎಲ್ಲನೂ ವಾಶ್ ಮಾಡಿ ಇಟ್ಟಿದ್ದೆ ನೈಟೇನೆ. ಗ್ಯಾಸನ್ನು ಸಹ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಹಾಗಾಗಿ ಗ್ಯಾಸ್ ಎಲ್ಲನೂ ಕ್ಲೀನ್ ಮಾಡಿ ಇಟ್ಟಿರೋದ್ರ ಮೇಲೆ ತೊಳೆದಿಟ್ಟಿರೋ ಸ್ಟವ್ ಬರ್ನರ್ಸ್ ಎಲ್ಲ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ನೈಟೆಲ್ಲ ತರಕಾರಿ ಚಾಪ್ ಮಾಡಿ ಎತ್ತಿಟ್ಟಿದೆ ಅಂತ ಹೇಳಿದ್ನಲ್ವ, ರವೆ ಮಾತ್ರ ಏನು ಹುರ್ಕೊಂಡಿರಲಿಲ್ಲ. ಸೊ ಹಂಗಾಗಿ ಈಗ ರವೆನ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಕಪ್ಪಲ್ಲಿ 2.5 ಕಪ್ಪಷ್ಟು ರವೆನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ರವೆ ಎಲ್ಲ ಫ್ರೈ ಆದಮೇಲೆ ಒಗ್ಗರಣೆಗೆ ಇಟ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಫಸ್ಟು ಬಾಣಲಿಗೆ ರವೆನ ಹಾಕ್ಬಿಟ್ಟು ಸೈಡಲ್ಲಿ ಇಟ್ಟು, ಅದಾದಮೇಲೆ ಒಗ್ಗರಣೆಗೆ ಅಂತೇಳಿ ಆಯಿಲ್ ಹಾಕ್ಕೋತಾ ಇದ್ದೀನಿ. ಇನ್ನು ಸಿಮ್ಮಲ್ಲಿ ಇಟ್ಕೊಂಡು ಒಗ್ಗರಣೆಗೆ ಬೇಕಾಗಿರೋ ಕಡಲೆಬೇಳೆ ಮತ್ತು ಸ್ವಲ್ಪ ಕಡಲೆ ಬೀಜ, ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಎಲ್ಲನೂ ರೆಡಿ ಮಾಡಿ ಸೈಡಿಗೆ ಎತ್ತಿಟ್ಕೊಂಡೆ. ಇನ್ನು ನೈಟ್ ಟೊಮೊಟೊನ ಹೆಚ್ಕೊಂಡಿರಲಿಲ್ಲ, ಇನ್ನು ಎಲ್ಲನೂ ಹೆಚ್ಕೊಂಡಿದ್ದೆ. ಸೊ ಟೊಮೊಟೊನ ಮಾತ್ರ ಈಗ ಕಟ್ ಮಾಡ್ತಾ ಇದ್ದೀನಿ. 2 ಟೊಮೊಟೊ, ಬಿಗ್ ಸೈಜ್ ಟೊಮೊಟೊನ ಹಾಕ್ತಾಯಿದ್ದೀನಿ. ಇನ್ನು ಎಣ್ಣೆ ಬಿಸಿ ಆದಮೇಲೆ ಸೈಡಿಗೆ ಎತ್ತಿಟ್ಕೊಂಡಿರೋ ಕಡಲೆ ಬೀಜ ಮತ್ತು ಕಡಲೆಬೇಳೆನ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡ್ರೆ ಒಳ್ಳೆಯದು, ಕಡಲೆ ಬೀಜ ಬೇಗನೆ ಸೀದೋಗ್ಬಿಡುತ್ತೆ. ಇನ್ನು ಕರಿಬೇವು ಎಲ್ಲ ಹಾಕಿ ಮತ್ತು ಆನಿಯನ್ನು, ಚಿಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಕ್ಯಾರೆಟು ಮತ್ತು ಬೀನ್ಸು, ಅದಾದಮೇಲೆ ಒಂದು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋದು ಪೊಟ್ಯಾಟೊ, ಆಲೂಗೆಡ್ಡೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈಗ ಹೆಚ್ಚಿಟ್ಕೊಂಡಿರೋ ಟೊಮೊಟೊನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಬೇಯಿಸ್ಕೋಬೇಕು. ಇಷ್ಟರಲ್ಲಿ ನಾನು ಸ್ವಲ್ಪ ಕಾಯಿ ತುರಿನೂ ಎತ್ತಿಟ್ಕೊಂಡಿದ್ದೆ, ಹಸಿ ಕಾಯಿ ತುರಿ. ಉಪ್ಪಿಟ್ಟಿಗೆ ಹಸಿ ಕಾಯಿ ತುರಿ ತುಂಬಾ ಚೆನ್ನಾಗಿ ಇರುತ್ತೆ, ನನಗೂ ತುಂಬ ಇಷ್ಟ ಆಗುತ್ತೆ. ಇನ್ನು ತರಕಾರಿ ಎಲ್ಲ ಬೆಂದಾದಮೇಲೆ 2.5 ಕಪ್ಪಷ್ಟು ರವೆಗೆ 6 ಕಪ್ಪಷ್ಟು ವಾಟ್ರ್ ಹಾಕಿದ್ದೀನಿ. ಉಪ್ಪಿಟ್ಟಿಗೆ ಹೆಸರು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇನ್ನು ಅದಾದಮೇಲೆ ರವೆ ಮಿಕ್ಸ್ ಮಾಡೋದಷ್ಟೇ. ಆಲ್ರೆಡಿ 8:25 ಆಗಿದೆ. ಬನ್ನಿ ನಿಮಗೂ ಟೈಮ್ ತೋರಿಸ್ತೀನಿ. ನೋಡಿ 8:25 ಆಗಿದೆ. ನಾನು 8:05-10 ಆ ಥರ ಟೈಮ್ ಶುರು ಮಾಡಿಕೊಂಡೆ. ಘಮ ಘಮ ಅಂತಿದೆ ಗೈಸ್. ಇನ್ನು ಹೆಸರು ಕುದಿಯೋಕ್ಕೆ ಬಂದಿದೆ. ಈಗ ರವೆನ ಮಿಕ್ಸ್ ಮಾಡ್ಕೋಬೇಕು. ನನ್ನ ಫೇಸ್ನ ಸ್ವಲ್ಪ ಇಗ್ನೋರ್ ಮಾಡಿ, ಬಿಕಾಸ್ ಬೆಳಗ್ಗೆನೇ ನನಗೆ ಟೈಮ್ ಬೇರೆ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಜಸ್ಟ್ ಮುಖಕ್ಕೆ ನೀರು ಹಾಕ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಯಾವುದೇ ಥರ ಫ್ರೆಶ್ ಅಪ್ ಆಗಿರಲಿಲ್ಲ. ಹಾಗಾಗಿ ಇನ್ನು ರವೆನೂ ಸಹ ನಿಧಾನಕ್ಕೆ ಎಲ್ಲೇ ಗಂಟಾಗದೇ ಇರೋ ಥರ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡಾಗ ಸ್ವಲ್ಪ ವಾಟ್ರಿ ಆಗಿದ್ರೇ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ಇನ್ನು ಮಿಕ್ಸ್
ಮಾಡಿಕೊಂಡು ಅದಾದಮೇಲೆ ಒಂದು 2 ನಿಮಿಷದವರೆಗೂ ಪ್ಲೇಟ್ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಇಟ್ಕೊಂಡ್ರೆ ಈ ಥರ ಹರಳುತ್ತೆ. ಉಪ್ಪಿಟ್ಟು ರೆಡಿ ಆಗಿದೆ. ಇವರಿಗೆ ಹಾಕ್ಕೊಟ್ಬಿಟ್ರೆ ಫಸ್ಟ್ ಬಿಸಿ ಬಿಸಿಯಾಗಿ ತಿನ್ಕೊಂಡ್ಬಿಡ್ತಾರೆ. ನಾನು ತಿನ್ಕೊಬಿಡ್ಬೇಕು. ನನಗೂ ತಣ್ಣಗಾದರೆ ಉಪ್ಪಿಟ್ಟೆಲ್ಲ ತಿನ್ನಂಗಾಗಲ್ಲ, ಸ್ವಲ್ಪ ಬಿಸಿ ಇರುವಾಗಲೇ ತಿನ್ನಬೇಕು. ಇನ್ನು ಹಂಗಾಗಿ ಫಸ್ಟ್ ಇವ್ರಿಗೆ ಹಾಕ್ಕೊಟ್ಬಿಡ್ತೀನಿ. ಇನ್ನು ಬ್ರೇಕ್ಫಾಸ್ಟ್ ಆದಮೇಲೆ ನನಗೆ ತುಂಬ ಟೈಮ್ ಇರುತ್ತೆ. ಒಂದು 11ಇಂದ ಅಡುಗೆನ ಶುರು ಮಾಡ್ಕೊತೀನಿ. ಬಿಕಾಸ್ ಇವ್ರು ಬರೋದು 1:15 ಆಗುತ್ತೆ ಟೈಮು. ಇವ್ರು ಬರೋದು 1 ಗಂಟೆ ಆಗುತ್ತೆ. ಇನ್ನು ಇವ್ರು ಬರೋ ಅಷ್ಟರಲ್ಲಿ ಮತ್ತೆ ಎಲ್ಲ ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ. ಇಷ್ಟವರೆಗೂ ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಹೊತ್ತು ಮೆಡಿಸಿನ್ ತೊಗೊಂಡು ರೆಸ್ಟ್ ಮಾಡ್ತೀನಿ. ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ತರಕಾರಿ ಉಪ್ಪಿಟ್ಟು. ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ. ರೆಸಿಪಿ ನೀವು ಇದೇ ಥರ ಮಾಡ್ತೀರಾ ಅಂತೇಳಿ ಕಾಮೆಂಟ್ ಮಾಡಿ. ನನಗೆ ಹಾಕ್ಕೊಟ್ಟಿದ್ದಾಯಿತು. ನಮ್ಮ ಅತ್ತೆ ಅವ್ರಿಗೆ ಹಾಟ್ ಬಾಕ್ಸಲ್ಲಿ ಹಾಕಿ ಕೊಟ್ಬಿಡ್ತೀನಿ. ಮತ್ತು ಇವ್ರು ಕೆಳಗಡೆ ಹೋಗ್ತಾರಲ್ವ, ಹಂಗೆ ಕೊಟ್ಬಿಟ್ಟು ಹೋಗ್ತಾರೆ. ಇನ್ನು ಮತ್ತೆ ಮೇಲ್ಗಡೆಯಿಂದ ನಾನು ತೊಗೊಂಡೋಗೋಕ್ಕಾಗಲ್ಲ ಕೆಳಗಡೆಗೆ. ಸೊ ಬಿಸಿ ಇರೋದು ಅವರು ತಿನ್ಕೊಬಿಡ್ಲಿ. ನಮ್ಮ ಅತ್ತೆ ಮತ್ತು ನಮ್ಮ ಮೈದ್ನಂಗೆ ಕೆಳಗಡೆಗೆ ತಿಂಡಿ ಕೊಡ್ತಿದ್ದೀನಿ. ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡೋದಕ್ಕೆ ಅಂತೇಳಿ ಬಂದಿದ್ದೀನಿ. ಈ ಮಧ್ಯದಲ್ಲಿ ನಾನು ಸ್ವಲ್ಪ ಹಾಲನ್ನ ಕುಡ್ಕೋತೀನಿ. ಬಿಕಾಸ್ ಬೆಳಗ್ಗೆ ಒಂದು 8:30 9 ಗಂಟೆ ಒಳಗಡೆ ನನ್ನ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಗಿರುತ್ತೆ. ಇನ್ನು ಕಂಪ್ಲೀಟ್ ಆಗಿರೋದ್ರಿಂದ ಬೇಗ ಹೊಟ್ಟೆ ಹಶ್ವೂ ಸ್ವಲ್ಪ ಆಗ್ತಾ ಇರುತ್ತೆ. ಇನ್ನು ಹಂಗಾಗಿ ಬೇಗ ಅಡುಗೆಗೆ ಅಂತಂದು ಹೇಳ್ಬಿಟ್ಟು ಸ್ವಲ್ಪ ಹಾಲನ್ನ ಕುಡ್ಕೋತೀನಿ. ಡಾಕ್ಟರ್ ಕೊಟ್ಟಿರೋ ಇದು ಪ್ರೋಟೀನ್ ಪೌಡ್ರನ್ನ ಹಾಕ್ಕೊಂಡು ಸ್ವಲ್ಪ 1 ಗ್ಲಾಸ್ ಅಷ್ಟು ಹಾಲನ್ನ ಕುಡ್ಕೊಂಡು ಮತ್ತೆ ಲಂಚ್ಗೆ ಪ್ರಿಪೇರ್ ಮಾಡ್ಕೋತೀನಿ. ಆ್ಯಕ್ಚುಲಿ ಏನಪ್ಪ ಅಂದರೆ ಈಗ ಇದನ್ನು ಮಸಾಲೆಗೆ ಅಂತಂದು ಹೇಳ್ಬಿಟ್ಟು ತೆಗ್ದಿಟ್ಟಿದ್ದೀನಿ. ಸೊ ಇವತ್ತಿನ ಅಡುಗೆ ಏನು ಅಂದರೆ ಲಂಚಲ್ಲಿ ಮುದ್ದೆ, ಕಡಲೆಕಾಳು ಮತ್ತು ಸ್ವಲ್ಪ ಆಲೂಗಡ್ಡೆ, ಬದನೆಕಾಯಿ, ಹೀರೆಕಾಯಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹುಳಿ ಸಾಂಬಾರು ಥರ ಮಾಡೋಣ ಅಂತಿದ್ದೀನಿ. ಮತ್ತು ಕಡಲೆಕಾಳಲ್ಲೇ ಪ್ರೋಟೀನ್ ಎಲ್ಲ ಇರೋದ್ರಿಂದ ಸೊ ಮತ್ತು 1-2 ಎಗ್ನ ಬಾಯ್ಲ್ ಮಾಡೋಣ ಅಂತ ಇದ್ದೀನಿ. ನೋಡೋಣ, ಬೇಗ ಆದಷ್ಟು ಬೇಗ ಸಾಂಬಾರನ್ನು ಮುಗಿಸ್ಬೇಕು, ಮುದ್ದೆನೂ ಮಾಡಬೇಕು. ನಮ್ಮ ಅತ್ತೆಗೆ ಮತ್ತು ನಮ್ಮ ಮೈದ್ನಂಗೆ ಮುದ್ದೆ ಮಾಡ್ಕೊಳ್ಳೋಣ ಅಂತ. ನಮ್ಮ ಹಸ್ಬೆಂಡ್ ಏನೋ ರೈಸೇ ತಿನ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ನಮಗೆ ನೈಟ್ ನಾವು ಮುದ್ದೆ ಮಾಡ್ಕೋತೀವಿ. ಈಗ ಬನ್ನಿ ವ್ಲಾಗ್ ಯಾವ ಥರ ಹೋಗುತ್ತೆ ಅಂತ ಕಂಟಿನ್ಯೂ ಆಗುತ್ತೆ, ನೋಡೋಣ. ಹಾಲು ಕುಡ್ದಾದ್ಮೇಲೆ ಮತ್ತೆ ಸಿಗೋಣ. ಇನ್ನು ಹಾಲೆಲ್ಲ ಕುಡ್ಕೊಂಡು ಅದಾದಮೇಲೆ ತರಕಾರಿ ಎಲ್ಲನೂ ಹೆಚ್ಕೊಂಡೆ. ಅದನ್ನೆಲ್ಲ ಏನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಮತ್ತು ಮಸಾಲೆಗೂ ಎಲ್ಲ ರೆಡಿ ಮಾಡಿಕೊಂಡು ಜಾರೆಲ್ಲ ಹಾಕಿ ಇನ್ನು ತರಕಾರಿ ಎಲ್ಲನೂ ಹೆಚ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಅರಶಿನ ಪುಡಿನ ಹಾಕ್ಬಿಟ್ಟು ಕರ್ಗಾಗದೆ ಇರೋ ಥರ ನೀರಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಅಂತಂದೇಳಿ ಸಾಂಬಾರಿಗೆ ಫಸ್ಟು ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕಿ ಒಂದು ಅರ್ಧದಷ್ಟು ಆನಿಯನ್ನು ಮತ್ತು ಒಂದು 4-5 ಒಣಮೆಣ್ಸಿನ್ಕಾಯಿ, ಕರಿಬೇವು ಹಾಕ್ಬಿಟ್ಟು ನೆನೆಸಿ ಎತ್ತಿಟ್ಕೊಂಡಿರೋ ಕಡಲೆಕಾಳನ್ನು ಹಾಕಿ ಅದಾದಮೇಲೆ ಸೈಡಲ್ಲಿ ತರಕಾರಿ ಹೆಚ್ಚಿಟ್ಕೊಂಡಿದ್ದೆ ನೋಡಿ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಈ ರುಬ್ಬಿಟ್ಕೊಂಡಿರೋ ಮಸಾಲೆ ಬರುತ್ತೆ ನೋಡಿ, ಆ ಮಸಾಲೆನೂ ಸಹ ಚೆನ್ನಾಗಿ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ವಾಟರ್ನ ಆ್ಯಡ್ ಮಾಡಿಕೊಂಡು ಇನ್ನು ಒಂದು ಸೈಡ್ ಸಾಂಬಾರು ರೆಡಿ ಆಗಿದೆ. ಇನ್ನು ಒಂದು ಸೈಡ್ ರೈಸ್ಗೆ ಇಟ್ಟಿದ್ದೀನಿ. ಇನ್ನು ರೈಸೂ ರೆಡಿ ಆಗಿಬಿಡುತ್ತೆ. ಇದೆರಡು ಆದಮೇಲೆ ಅಷ್ಟರೊಳಗಡೆ ಫಸ್ಟು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಬಿಟ್ರೆ ಇನ್ನು ಮುದ್ದೆನೂ ಮಾಡ್ಕೋಬೋದು. ಕಮ್ಮಿನೇ ಇದೆ ಪಾತ್ರೆ ಎಲ್ಲನೂ. ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು ಮತ್ತು ಈಗ ಮಸಾಲೆ ರುಬ್ಕೊಂಡಿದ್ದು ಅಷ್ಟೇ. ಇನ್ನು ಬೇಗ ಪಾತ್ರೆ ವಾಶ್ ಮಾಡ್ಕೊಂಬಿಟ್ರೆ ಕೆಲಸ ಮುಗ್ದೋಗುತ್ತೆ.